ಈಗ ನಾಟಕ ಗೌರವ ನಮ್ಮ ಸರ್ಕಾರಿ ಶಾಲೆ. ಬದುಕೆ ನೀನೊಂದು ಮಾಯಾ ಜಿಂಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ, ಬಿಟ್ಟು ಹೋಗೋ ಜೀವಕ್ಕೆ ಇಷ್ಟೊಂದು ಆಸೆ ಏಕೆ, ಬಿಟ್ಟು ಹೋಗೋ ಜೀವಕ್ಕೆ ಇಷ್ಟೊಂದು ಆಸೆ ಏಕೆ, ಕೈಗೆ ಸಿಗದ ಪ್ರಾಣಕ್ಕೆ ಪಕ್ಷಿಗೇಕೆ ಹೋಲಿಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ, ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ, ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ, ಬಂದು ಹೋಗುವ ನಡುವೆ ನಗು ಅಳು ಏತಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ, ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ, ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಹುಡುಗರು ಕರೆದಿದ್ರು. ಲಾ 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 ಆ ಜಿಂಕೆ. ಏನ್ ಮಾಡ್ತಿದ್ದೆ? ಅಮ್ಮ ಏನ್ ಕೊಟ್ಟು ತಿನ್ನಕ್ಕೆ? ಚೆನ್ನಾಗಿತ್ತಾ? ಆಟ ಆಡ್ದೆ? ಸಿಕ್ಕಿದ್ರಾ? ಏನಾದ್ರು ಮಾಡಿ ನನ್ಗಿರೋ ಒಬ್ಬಳೇ ಮಗನ ಒಂದೊಳ್ಳೆ ಸ್ಕೂಲ್ ಹಾಕ್ಬೇಕು ಕಂಡ್ರಿ. ಮಗಿಗೆ ಇನ್ನೂ 2-3 ಆಗಿಲ್ಲ, ಆಗ್ಲೇ ಸ್ಕೂಲು ಅಂತೇಳಿ ಬಿಡು. 4 ವರ್ಷ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರಾಯ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೆ ನನ್ಗಿರೋ ಒಬ್ಬಳೇ ಮಗಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕಾ? ಇಲ್ಲ ರೀ, ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು. ನಾನು ಕಾರ್ ಓಡ್ಸೋ ಕಡೆ ಹೋಗೋದು, ಏರೋಪ್ಲೇನ್ ಓಡ್ಸಕ್ಕಲ್ಲ. ನೀವು ಕಾರ್ ಹೋಗೋದು ಅಂತ ನನಗೇನು ಗೊತ್ತಿಲ್ವಾ? ನಾವು ನಮ್ಮ ಮಕ್ಕಳಾಗ ಬೇಡ ರೀ, ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ ರೀ. ಸರಿ ಆಯ್ತು, ನಾನು ತುಂಬಾ ತಲೆನೋಯ್ತಿದೆ, ಸ್ವಲ್ಪ ಕಾಫಿ ತಗೊಂಬ. ನಿನ್ನ ಕಟ್ಕೊಂಡಾಗಿಲ್ಲ, ನಿಮ್ಗಿದೆ ಗೋಳಾಗೋಯ್ತು. ನಮ್ಮ ಬೇಡ ಅಂತ ಎಷ್ಟಾದ್ರೂ ಅಷ್ಟೇ ಕೇಳಲ್ಲ. ಯಾವಾಗಲೂ ಹಿಂಗೆ ನಾನು ಈಗ ಸ್ಕೂಲ್ ಹೋದೆ ಮನೆ ಮಾಯಾ ಜಿಂಕೆ. ತಗೋ ಕುಡಿ.
ಆಟ ಆಡು. ಜಿಂಕೆ ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ. ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ. ಬಂದು ಹೋಗುವ ನಡುವೆ ಬದುಕೆ ನೋಡಿ ಸುಜಿ, ನನಗೂ ಆಸೆ ಇದೆ. ನನ್ನ ಮಗ ಒಳ್ಳೆ ಸ್ಕೂಲಲ್ಲಿ ಸೇರ್ಬೇಕು, ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಓದ್ಬೇಕು ಅಂತ ನನಗೂ ಆಸೆ ಐತೆ ಕಣೆ. ಆದ್ರೆ ಏನ್ ಮಾಡ್ಲಿ, ನಾನು ಹೋಗೋದು ಕಾರ್ ಓಡಿಸೋದಕ್ಕೆ. ನನಗೆ ಬರೋ ದುಡ್ಡೆಲ್ಲ ಮನೆ ಬಾಡಿಗೆ, ಕಾರ್ ಇಎಂಐಗೆ, ತರಕಾರಿಗೆ, ಅದಕ್ಕೆ ಇದಕ್ಕೆ ಅಂತಾನೆ ಖರ್ಚಾಗ್ಬಿಡ್ತೈತೆ. ಅಂಥದ್ರಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಬೇಡ ಕಣೆ, ಬೇಡ. ರೀ, ನನಗೂ ಗೊತ್ತು. ಆದ್ರೆ ನಮ್ಮ ಮಕ್ಕಳು ಭವಿಷ್ಯಕ್ಕಿಂತನ ನಮ್ಮ ಸಾವಿತ್ರಿದಾರಲ್ಲ, ನಮ್ ಸಾವಿತ್ರಿನೇ. ನಿನ್ ಸಾವಿತ್ರಿ ಅಲ್ಲ, ನನ್ನ ಫ್ರೆಂಡ್ ಸಾವಿತ್ರಿ. ಅವಳ ಮಗುನ ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ಗೆ ಹಾಕೋಳೆ. ನಮ್ಮ ಮಕ್ಕಳು ಅದೇ ಸ್ಕೂಲ್ಗೆ ಹಾಕೋಣ ಕಣ್ರಿ. ಹೌದಾ? ನಾನೇನ್ ಮಾಡ್ಬೇಕಂತಲ್ಲಿ? ನೀವೇನು ಮಾಡಕ್ ಬೇಡ, ನನ್ನ ಮಕ್ಕಳು ಅದೇ ಸ್ಕೂಲ್ಗೆ ಹಾಕ್ರಿ. ನೋಡೆ, ಇವಾಗಿನ ಕಾಲದಲ್ಲಿ SLC ಓದಿರೋದ್ರಿಂದ ಹಿಡಿದು ಡಿಗ್ರಿ ಓದಿರೋರು ಕಾರ್ ಓಡಿಸೋದಕ್ಕೆ ಬರ್ತಾ ಇದ್ದಾರೆ. ನನಗೆ ಬಾಡಿಗೆನೇ ಸಿಗಲ್ಲ ಕಣೆ. ಅಂಥದ್ರಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಆ ಆಸೆನೇ ಬೇಡ ನನಗೆ. ರೀ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನಗೂ ಸ್ವಲ್ಪ ಸಂಬಳ ಬರುತ್ತೆ. ಅಲ್ಲದೆ ನನಗೆ ಕೆಲಸ ಬಿಡೋದು 5:30ಗೆ, 6 ಗಂಟೆಯಿಂದ 8:30ವರೆಗೂ ನಮ್ಮ ಮಂಜುಳ ಮೇಡಮ್ ಇದ್ದಾರಲ್ಲ, ಅವ್ರು ಮೆಡಿಕಲ್ ಸ್ಟೋರ್ಗೆ ಕೆಲಸ ಮಾಡ್ತೀನಿ. ಅದ್ರಲ್ಲೂ ಸ್ವಲ್ಪ ಹಣ ಸಿಗುತ್ತೆ. ನಮ್ಮ ಮಗಳನ್ನ ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ ಕಣ್ರಿ. ಅಮ್ಮ ತಾಯಿ, ನೀನು 5:30 ಬರೋದೇ ನನಗೆ ತಡ್ಕೊಳಕ್ ಆಗ್ತಿಲ್ಲ. ನೀನು 8:30 ಬರೇ ಬಾ. ನೋಡು, ಬೇಡ, ನೀನು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದೇನು ಬೇಡ. ನಾನೇ ಏನೋ ಮಾಡ್ತೀನಿ ಬಿಡು. ಆದ್ರೆ ಒಂದು ಕಂಡೀಷನ್. ಏನದು? ನೋಡು, ಸಾಯಂಕಾಲ 5:30 ಆಗ್ತಿದ್ದಂಗೆನೆ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಎಷ್ಟೊತ್ತಿಗೆ ಗೊತ್ತೇ, ಏನ್ ತಗೊಂಬತ್ತೆ ಅಂತ ಒಂದು 5 ಸಲ ಫೋನ್ ಮಾಡಿ ನಂಗೆ ಕೇಳ್ಬೇಡ. ಈ ಪ್ರೈವೇಟ್ ಸ್ಕೂಲ್ಗಳು ಅಂದ್ರೆ ಆನೆ ಹೊಟ್ಟೆ ಇದ್ದಂಗೆ. ಅದನ್ನ ತುಂಬಿಸ್ಬೇಕು ಅಂದ್ರೆ ಬೆಳಗ್ಗೆ ಸಾಯಂಕಾಲ ತನಕ ದುಡಿಬೇಕು ಸುಜಿ. ಓಹೋ, ಆಯ್ತು ಬಿಡ್ಗಂಡ, ನನ್ಗೇನ್ ನಾನು ಕೇಳಲ್ಲ. ನೋಡು, ನಾಳೆ ಹೋಗ್ಬಿಟ್ಟು ಆ ಸ್ಕೂಲಲ್ಲಿ ಎಷ್ಟು ಫೀಸು ಏನು ಅಂತ ತಿಳ್ಕೊಂಬರೋಣ. ಹೌದಾ? ಹಾ. ಒಂದ್ ನಿಮಿಷ ಇರಿ, ಬಂದೆ. ಬದುಕೆ ನೀನೊಂದು ಮಾಯಾ ಜಿಂಕೆ. ಏನೇ ಇದು? ಓ, ಮೊದ್ಲೇ ಎಲ್ಲ ತಯಾರಿ ಮಾಡ್ಕೊಂಡು ಅಂದಂಗ ಆಯ್ತು. ಎಲ್ಲ ತಯಾರಿ ಮಾಡ್ಕೊಂಡು ನಾನ್ ಸ್ಕೂಲ್ಗೆ ಹೋಗ್ತೀನಾ? ನಮ್ಮ ಮಗಳು ಚೆನ್ನಾಗಿರ್ಲಿ ಅಂತ ತಾನೆ. ಅದು ಸರಿನೇ ಆಯ್ತು. ನೋಡು, ನಾಳೆ ಶಾಲೆಗೆ ಹೋಗಿ ಸೇರ್ಸೋಣ. ನೋಡು, ಎಷ್ಟಾಗುತ್ತೆ, ಏನ್ ಖರ್ಚಾಗುತ್ತೆ ಅಂತ ಒಂದ್ಸರಿ ತಿಳ್ಕೊಂಡ್ ಬಾ. ಅದ್ ಎಷ್ಟಾದ್ರೂ ಖರ್ಚಾಗ್ಲಿ. ಇವಾಗ ನಮ್ಮ ಹತ್ರ ಒಂದ್ 5,000 ಐತೆ. ನನ್ನ ಒಡವೆ ಎಲ್ಲ ಮಾರಿದ್ರೆ ಸ್ವಲ್ಪ ಹಣ ಸಿಗುತ್ತೆ. ಹೆಂಗಾದ್ರೂ ಮಾಡಿ ನಮ್ಮ ಮಗು ಸ್ಕೂಲಿಗೆ ಸೇರ್ಸೋಣ ರೀ. ಆಯ್ತಾಯ್ತು. ಕೆಜಿ ಮಡಗಿದ್ಯಲ್ವ ಚಿನ್ನನ? ಅಲ್ಲ ಕಣೆ, ಕೆಜಿ ಚಿನ್ನ ಮಡಗಿರೋರು ಈ ತರ ಮಾತಾಡಲ್ಲ. ಹುಡ್ಕೋಸಿ 5 ಗ್ರಾಮ್ ಚಿನ್ನ ಮಡಿಕೊಂಡು ಏನೇ ಮಾತಾಡ್ತೀಯ? ಮಡಿಕೋ ನಿನ್ ಚಿನ್ನ ನೀನೇನೆ. ನಾನೇ ಫೈನಾನ್ಸ್ ಬಾಬಣ್ಣನ ಹತ್ರ ಮಾತಾಡಿ ಏನೋ ಒಂದು ಮಾಡ್ತೀನಿ. ಸರಿ, ಆಯ್ತು. ಸರಿ, ಮಗಿನ್ ನೋಡ್ಕೊ, ನನ್ಗೆ ಗೊತ್ತಾಯ್ತು. ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ? ನೀವೇನ್ ಬೇಜಾರ್ ಮಾಡ್ಕೊಂಡ್ರಲ್ಲ. ಹೆಂಗಾದ್ರೂ ಮಾಡಿ ಪ್ರೈವೇಟ್ ಸ್ಕೂಲಿಗೆ ಹಾಕೋಣ. ಆಯ್ತು, ಹೇಳಿದ್ಮೇಲೆ ಎಲ್ಲ ಅದೇ. ಸರಿ, ನಾನು ಹೊರಡ್ತೀನಿ. ಲೇಟ್ ಆಯ್ತು. ಸರಿ. ಒಂದ್ ನಿಮಿಷ ಇರು, ಬಂದೆ. ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಈ ಸಣ್ಣ ಬದುಕಿಗೆ ಇಷ್ಟು ನೋಡಿ, ಚಪಾತಿ ಮತ್ತೆ ಅನ್ನ ಸಾರು ಇಟ್ಟಿದ್ದೀನಿ. ಚಪಾತಿನ ಈಗ ತಿನ್ನು, ಅನ್ನ ಸಾರು ಮಧ್ಯಾಹ್ನ ತಿನ್ನು. ಆಯ್ತು, ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ನಿಧಾನಕ್ಕೆ ಹೋಗು. ಕಾರು ನಿಧಾನಕ್ಕೆ ಓಡಿಸು. ಆಯ್ತು, ನೀನು ಹೇಳ್ಬಿಟ್ಟೆ, ನಾನು ಓಡಿಸ್ಬಿಟ್ಟೆ. ಆಯ್ತು, ಹೋಗು, ಹುಷಾರಾಗಿ ಹೋಗ್ಬಿಟ್ ಬಾ. ಆಯ್ತು. ಮಗ ಜೋಪಾನ. ಆಮೇಲೆ ಬೀಗ ಹಾಕೊಂಡು ಹೋಗು. ಮನೆಗೆ ಯಾರು ಬಂದು ಚಿನ್ನ ಕತ್ಕೊಂಡು ಹೋಗ್ಬಿಡ್ತಾರೆ. ಚಿನ್ನ ಅಂತ ಇಡ್ತೀನಿ, ಮನೆಗೆ ಬಿಟ್ಟೋದಿದ್ಯಾ? ನೀನ್ ಚಿನ್ನನಾ? ನಿನ್ ಗಂಟೆಗೆ ಅದು ಯಾರು ಇಟ್ಟಿದ್ರು? ಓ, ಆಯ್ತು, ಹೋಗು. ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ? ಏನಿಲ್ಲಕ್ಕ, ಒಂದು ಲೋಟ ಸಕ್ಕರೆ ಬೇಕಿತ್ತು. ಸಕ್ಕರೆ ಮುಗ್ದ ಆಯ್ತಕ್ಕ. ಸರಿನಮ್ಮ. ಹೌದು, ನಾನೇ
ಎಕ್ಸಾಮ್ ಬರ್ತೀನಿ ಅಂತ ರಿಸಲ್ಟ್ ಕಾಯ್ತಾ ಇದ್ದೀನಿ. ಹೌದಾ? ರಿಸಲ್ಟ್ ಬಂದ್ಮೇಲೆ ಹೇಳು. ನಮ್ಮ ಗೌರ್ಮೆಂಟ್ಸ್ಗೆ ಕೆಲಸ ಸೇರ್ಸ್ಕೊಂತೀನಿ. ಒಳ್ಳೆ ಸಂಬಳ ಬೇರೆ ಕೊಡ್ತಾರಂತೆ. ಸರಿ ಮಾಡ್ಕೊಂಡ್ ಬರ್ತೀನಿ. ಪಾಪು ಕರ್ಕೊಂಡು ಹೋಗ್ತೀನಿ. ನನ್ನ ಕೆಲಸ ಗೊತ್ತಾಗ್ತದೆ. ಬೇಗ ಕರ್ಕೊಂಬ ಮಗಿನ. ಸರಿನಮ್ಮ. ಬಾಯ್. ಬದುಕಿಗೆ ಇಷ್ಟು ಆಸೆಗಳೇಕೆ? ಈ ಸಣ್ಣ ಬದುಕಿಗೆ ಇಷ್ಟು ಆಸೆಗಳೇಕೆ? ಓ ಬದುಕೇ ಇನ್ನೊಂದು ಮಾಯಾ ಜಿಂಕೆ. ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ. ಬರುವಾಗ ಅಳುವಿಲ್ಲ, ಹೋಗುವಾಗ ನಗುವಿಲ್ಲ. ಬಂದು ಹೋಗುವ ನಡುವೆ ನಗು ಅಳು ಏತಕ್ಕೆ? ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಓ ಬದುಕೆ ನೀನೊಂದು ಮಾಯಾ ಜಿಂಕೆ. ಬದುಕು ನೀನೊಂದು ಮಾಯಾ ಜಿಂಕೆ. ಈಗ ಬಂದೆ ಮಾಡಿ ಸರಿ ಆಯ್ತು. ಎಣ್ಣೆ ದುಡ್ಡು ಮಡಗಿದ್ಯಾ ತಾನೇ? ದುಡ್ಡು ನಾನು ಯಾರಲ್ಲ? ಬಾಬಣ್ಣನ ಶಿಷ್ಯ. ನಾನು ಇರುವಾಗ ನೀನು ದುಡ್ಡಕ್ಕೆ ಯಾಕಲ ಭಯ ಬೀಳ್ತೀಯಾ? ನೀನಿರ್ಬೇಕಾರೆ ಅಣ್ಣ ಬಾರ್ ನೇಮ್ ನ ಅಮೃತ ಬಾರ್ ಅಂತ ಬೇರೆ ಚೇಂಜ್ ಮಾಡ್ಬಿಡದೆ. ಹೂ ಕಳ್ಳ. ಬಾ 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 ಬಾ. ಏನ್ ಕಿಟ್ಟಣ ಸಮಾಚಾರ? ಏನೇನ್ರಿ ಸಾ? ಏನೋ ಬಾರ್ ನ ಅಮೃತ ಬಾರ್ ಅಂತ ಚೇಂಜ್ ಬೇರೆ ಮಾಡಿಸ್ಬಿಟ್ಟಿದ್ಯಾ? ನಾನು ಮಾಡ್ಸ್ಕೊಂಡ ನಂದೇನದ? ನಮಗೂ ಅಮೃತ ಕೊಡಂಗಾರೆ ಬಂದಿರೋದೇ ಈಸಾ ಕುಡಿಯಕ್ಕೆ. ಅಮೃತ ಬೇಕೇನೋ? ಕೂತ್ಕೊಳ್ಳ. ಹೆಸ್ರಿಕ್ಕಿರೋ ತಾನೆ. ನಾನೆಲ್ಲಿ ಇಕ್ಕಿಲ್ಲ ಕತ್ತಳ. ಏಯ್ ಏನ್ ಬೇಕೋ? ಏ ಮಾಮೂಲಿ ತರ್ಸೋಣ ಹೆಣ್ಣು. ಓ ನಮಸ್ಕಾರಗಳನ್ನ. ಓ ಚೆನ್ನಾಗಿದೆ ಕಣ. ನಿನ್ ತುರಲ್ಲಿ ಇನ್ನೂ ಒಳಗೆ ಹೋಗಿಲ್ವಲ್ಲೋ? ತಮ್ಮ ತಮ್ಮ. ನೀರು ತಗೊಂಬರ್ತಾನೆ. ಕಿಟಣ ನಮಸ್ಕಾರ. ಕಿಟಣ ನಮಸ್ಕಾರ ಕಣ. ನಮಸ್ಕಾರ ಕಿಟಣ. ನಾನು ಬಂದಿದ್ ನಮ್ ಬಾಬಣ್ಣಂಗೆನ ಹೇಳ್ಬಿಟ್ಟಿಯಾ? ಆಯ್ತು ಬಿಡ. ಅವ್ರ ದುಡ್ಡು ಅವ್ರಿಗಿಲ್ವೇನೋ? ಕುಡಿಯ ನೀನು. ಮುನಿಯಾ ಇಲ್ಲ. ಚೇರ್ಸ್ ಕಳ್ಳ. ಸರಿ. ಮುನಿಯಾ ಕಳ್ಳ. ಮುನಿಯಾ ನನಗೊಂದು ಡೌಟ್ ಕಳ್ಳ. ಎಲ್ಲದು? ಈ ಕುಡಿಬೇಕಾರಲ್ಲ ಚಿಯರ್ಸ್ ಅಂತ ಹೊಡಿತಾರಲ್ಲ, ಹಂಗಂದ್ರೆ ಎಲ್ಲ ಅದು ಗೊತ್ತಿರಲ್ಲ ನಿಂಗೆ. ಹೇಳ್ತೀನಿ ಇರು. ಹೇಳು. ಇದೊಂದು ಬೇರೆ ಇರು. ಏಯ್ ಗೊತ್ತಿಲ್ಲ ಕಳ್ಳ. ಏನ ಕೇಳಿದೀನು? ಕುಡಿಬೇಕಾದ್ರೆ ಚಿಯರ್ಸ್ ಅಂತ ಹೊಡಿತಾರಲ್ಲ, ಹಂಗಂದ್ರೆ ಏನು? ಹಂಗಂದ್ರ ತಿಕ್ಕ ಮುಚ್ಕೊಂಡು ಕುಡಿ ಅಂತ. ಮುನಿಯಾ ತಿಕ್ಕ ಮುಚ್ಕೊಂಡು ಕುಡಿಲ. ನೀನು ತಿಕ್ಕ ಮುಚ್ಕೊಂಡು ಕುಡಿಲ? ತಿಕ್ಕ ಮುಚ್ಕೊಂಡು ಕುಡಿರಲೇ. ಆಯ್ತು ಬಿಡಲೇ. ಸರಿ ಆಗೋಯ್ತಾರ. ಯಾರು ಒಂದಿದ್ರು ಕೂಡ ಬೇಡ. ಏನ್ ಹಾಕು ಅಂತೆ? ಎಣ್ಣೆ ರೇಟ್ ಮೇಲೆ ಜಾಸ್ತಿ ಹೋಗ್ಬಿಡುತ್ತಂತಲ್ಲ ಆ ಬಾಬಣ್ಣ ಹೇಳಿದ್ರು. ಆಗ ಓದಿ ಸಾಲ ಆಗಿಲ್ಲ ಕೊಟ್ಬಿಡಿ ಹಾಕೋಣ. ನಾನ್ ಯಾಕೆ ಸಾಲ ಕೊಡಲ್ಲ? ನೀವ್ ಎಣ್ಣೆ ಹೆಂಗ್ ಕುಡಿದು ರೈಸ್ ಆತಿರೋ ಹಾಗೆ ಎಣ್ಣೆ ರೇಟು ರೈಸ್ ಆಗ್ತಾ ಇರ್ತದೆ. ಮುನಿಯಾ ಎಲ್ಲ ನೀನ್ ನನ್ ಫ್ರೆಂಡ್ ಎಲ್ಲ ಹೂಕಲ್ಲ ಡೌಟ. ಜೊತೆಲೇ ಇರ್ತೀಯ, ಜೊತೆಲೇ ಕುಡಿತೀಯ, ಜೊತೆಲೇ ಸಾಯ್ತಿರ್ತೀಯ. ಒಂದಿಗಿಂತ ಈ ಮಾತು ನನಗೆ ಹೇಳ್ದೇನೋ ಹೇಳ್ದೇನೋ? ಅಳ್ಬೇಡ ಕಣ. ನಿನ್ ಗೆಳೆಯ
ನಾನು ಯಾವತ್ತಾದ್ರೂ ನೀನ್ ಸುಳ್ಳು ಹೇಳ್ತೀನಾ? ಹೇಳಿಲ್ವಾ? ಹೇಳಿಲ್ವಾ? ಇದು ಎಣ್ಣೆ ವಿಚಾರನ ಎಣ್ಣೆ ಅಂಗಡಿಗೆ ಹೇಳ್ಬೇಕು ಅಂತ ಸುಮ್ಮನಿದೆ ಕಣ. ತಪ್ಪೇನೋ? ಇಲ್ಲ ಬಿಡು, ಇಲ್ಲ ಇಲ್ಲ. ಅದು ಒಟ್ಟಿಗೆ ಎಣ್ಣೆ ರೇಟ್ ಜಾಸ್ತಿ ಇದ್ರೆ ಏನಪ್ಪ ಮಾಡ್ತಿದ್ದೆ ನೀನು? ಕಿಟ್ಟಣ್ಣ ಏನು ಏನ್ ಮಾಡ್ತಿದ್ದೆ? ಬಿದ್ದಿದ್ಯಾ? ನಮ್ಮ ಮದ್ಯಪಾನ ಪ್ರಿಯರ ಸಂಘಕ್ಕೆ ಒಂದು ಕಂಪ್ಲೇಂಟ್ ಹಾಕ್ತಿದ್ದೆ. ನಿಂಗೊಂದ್ ವಿಷಯ ಗೊತ್ತಾ? ಏನು? ಈ ಸರ್ಕಾರ ನಡೀತಾ ಇರೋದೇ ನಮ್ಮಿಂದ. ನಾವೇನಾರ ಕೂಡ ನಿಲ್ಲಿಸ್ಬಿಟ್ರೆ ಸರ್ಕಾರನೇ ನಿಂತೋತದೆ. ಇದು ಇದು ಕೊಡ್ಕೊಳಗಿರೋ ಇದು ಕರ್ನಾಟಕ ಬಾರಿನ ಎಲ ಕೊಡುಗಾರೆ, ಕರ್ನಾಟಕ ಬಾರಿನ ಎಲ ಕೊಡುಗಾರೆ, ಅರಿಯದೆ ತಿಳಿಯದೆ ಎಲಬಾಲವೇ, ಅರಿಯದೆ ತಿಳಿಯದೆ ಎಲಬಾಲವೇ, ಕೊಡ್ಕೊಂಡು ತೂರಾಡ್ತ ಬೀದಿ ಬೀದಿಲಿ ಕರ್ನಾಟಕ ಬಾರಿನ ಎಲ ಕೊಡುಗಾರೆ, ಎಲ ಕೊಡುಗಾರೆ, ಎಲ ಕೊಡುಗಾರೆ. ಕುಡಿದಿಲ್ಲ, ನಾಟಕ ಕುಡಿದಿರೋದ್ ಕಡೆ ಇದಳಪ್ಪ. ಗಾಲಿ ಕಡೆ ಕಾಕೋ ಕುದ್ಕೋ, ಅಲ್ಲೇ ಕುದ್ಕೋ, ಎಲ್ಲ ಬಿಡ ಕುದ್ಕೋ. ಹಂಗೆ ಅಣ್ಣ ಇನ್ನೊಂದ್ಸರು ಹೊಡಿತೀನಿರೋ ಕೊಡ್ತೀನಿ. ಸರ್ಕಾರ ನಿಂತಿರೋದೇ ನನ್ನ ಮೇಲೆ ಅಂತ ನೀನೇ ಕರಾಟ ನಿಂತಿಲ್ವಲ್ಲೋ? ನೀನ್ ನಿಂತಿರೋ ತತ್ಕೊಳ್ಳೋ. ನಾವೆಲ್ಲ ಹಿಂಗೇನೆ, ನಾವು ನಿಂತಿಲ್ಲ ಅಂದ್ರೂ ಬೇರೆಯವ್ರು ನಿಲ್ಲಿಸ್ತೀರಿ. ನಿನ್ನ ಆತ್ಮೀಯ ಗೆಳೆಯ, ನಿನ್ನ ಆತ್ಮೀಯ ಗೆಳೆಯ ಬಂದ ಸೇರ್ಕೊಂಡ್ರೆ ಕೊಡ್ಲಿಂಗ ಬಾರ ಅದೋ ಗತಿ. ಕೊಡ್ಲಿಂಗ ಏನೋ ವ್ಯಾಪಾರ ಜೋರು ಅನ್ನಿಸ್ತದೆ. ಓಹೋ, ಇದ್ಯಾರನ್ನೋ ಜೊತೆಗೆ ಬೇರೆ ಕರ್ಕೊಂಡ್ ಬಂದಿದ್ಯಾ? ಇವತ್ತಿಕ ಇವ್ರೆ ಅನ್ನಿಸ್ತದೆ. ಸುಮ್ಮನೆ ಕುತ್ಕೊಳ್ಳ ನೀನು. ಯಾಕಲ ಬಿಟ್ಟು ಎಣ್ಣೆ ಸಿಗ್ತದೆ. ವೆಂಕಟೇಶಣ್ಣ ಅಣ್ಣ ಒಬ್ರೂಪಿಗೆ ಬಂದಿದ್ಯಾ ಕಾಣ? ಬಾಳ ಎಣ್ಣೆ ಹಾಕ್ಸು. ಹಾಕ್ಸು ಹಾಕ್ಸು, ನಂಗೂ ಹಾಕ್ಸು. ನಮ್ ಊಟ ಲೆಕ್ಕ ಎಣ್ಣೆ ಹಾಕು. ಕೊಡೋಣ ಕೊಡೋದಿರ ನಮಗಿಲ್ಲ ಅಂತನಾ ವೆಂಕಟೇಶಣ್ಣ? ಈಗ ಇಷ್ಟೊತ್ತ ನಾವೊಂಥರ ಇವ್ರಿದ್ದಂಗಪ್ಪ, ಯಾವಾಗ ಯಾವಾಗ ಹುಡ್ಕತ್ತೀವಿ ಅದೆಲ್ಲ ಕೇಳ್ಬಾರ್ದು. ಇವ್ರು ನಮ್ ಸ್ನೇಹಿತರು ಓ ಮುಲ್ಲಾ ಸಾಬ್ರು ಅಂತ. ಓಕೆ. ಅಪ್ಪ ಗುಜ್ರಿ ಅಂಗಡಿ ಇಕ್ಕವ್ರೆ. ಓ ಅವರು ನಮ್ದು ಹಳೇ ಸ್ನೇಹ. ಇವ್ರಿಗೆ ಹೊಸದಾಗಿ ಮಟನ್ ಅಂಗಡಿ ಇಕ್ಕವ್ರೆ. ಹಂಗಾಗಿ ಒಳ್ಳೆ ಬರಿಬೇಕು ಅಂತ ಹೇಳಿದ್ರು ವೆಂಕಟೇಶಣ್ಣ. ಹಂಗಿದು ನಮ್ ಕಿಟ್ಟಣ್ಣ ಒಳ್ಳೆ ಬೀಜದ ಮರಿ ಸಾಕಿತ್ತಲ್ಲ, ಹಂಗಾಗಿ ಮಾಡ್ಸೋಣ ಅಂತ ಕರ್ಕೊಂಡ್ಬಂದ್ರೆ. ಕಿಟ್ಟಣ್ಣ, ನಿನ್ನ ಹತ್ರ ಬೀಜದ ಮರಿ ಐತಾ? ಬೇಕಾ? ಬೇಡ ಬಿಡ ಬಂತು, ನಮ್ಗೆ ಯಾಕಾದ್ರೆ ಯಾವಾರ ಸಾಕು. ಪುಟ್ಟಣ್ಣ ಎಣ್ಣೆ ಹಾಕ್ಸಿಗ. ಕೊಡೋಣ, ವ್ಯಾಪಾರ ಮಾಡಿಸ್ತೀವಿ. ಯಾವ್ದು ಅದೇ ಮಾಮೂಲಿ ಇದು. ಮಾಮೂಲಿ ಕೂಡ ಅವರು ಕಿಟ್ಟಣ್ಣ ಅದೊಂದು ಇದೊಂದು ಕೊಡೋಲ್ಲ. ಕೊಡೋ ಇಷ್ಟು ಯಾವಾಗ ಬೇಗ ಕೊಡೋ. ಸತ್ತೋತರಿಲ್ಲ ಅಂದ್ರೆ ಇಲ್ಲ ಸಾಬ್ರೆ, ತಾವೇನಾರ ತಗೋತೀರೇನು? ನಕ್ಕೋ ಬಾಯಿ ನಕ್ಕೋ. ಸಾಕಂಡ್ಬಿಡ್ಲಿ. ಏನ್ ಕಿಟ್ಟಣ ಇವನು? ಏ ತಿಕ್ಕ ಮುಚ್ಕೊಂಡು ಕುಡಿಯೋ ಮಾಡೋಣ ಎದ್ದೇಳು. ತಿರ್ಗೋ. ಇವಾಗ ಕೊಡ್ತಿದ್ದೀಯಲ್ಲ ಎಣ್ಣೆನ. ಇಲ್ಲ ಏ ಸಾಕು. भैया तुम्हारा नाम क्या भैया? ಕಿಟ್ಟಣ್ಣ ಅಂತ. ಯಾಕೆ ಸಾಹೇಬ್ರೆ? क्या कुटाना? ಹೇ कुटाना तुम गाना बजाओ. ಅಲಗಲ್ಲ, ಕುಡಿಯೋದಾಗ ನೆಟ್ಟಿಲ್ಲ. ಕುಟ್ ಮೇಲೆ ನೀವೇನಿಲ್ಲ ಚೆಲ್ಲೋ ಹಾಡಾಕ್ರೆ ಯಾವ್ ಬೇಕೋ? ಹೊಸ್ಕ ಬಂದೈತಲ್ರಿ, ಯಾಕ
ಅದು ಬೇಡ ಅದು ಬೇಡ. ನಮಗೆ ಯಾವ್ದು ಹೇಳಬೇಕು? ಪ್ರಪಂಚವೇ ದೇವರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಕುಡಿಯೋನೆ ಇಲ್ಲಿ ವಾನರು, ದೇವ್ರೇನೆ ಇಲ್ಲಿ ಸರ್ವರು. ಹೆಚ್ಚಾದ್ರೆ ಎಲ್ಲ ಪೀಕರು, ರಿಚಾದ್ರೆ ಭೂಮಿ ಪುತ್ರರು. ಜಾತಿ ಮತ ಇಲ್ಲ ನಾವಿಲ್ಲಿ ಒಂದೇ ಎಲ್ಲರೂ. ಅಲ್ಲಾಡದ ಕಲ್ಲು ಹೃದಯದ ಜನ ಬಿಕ್ಕಿ 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 ಕರಗಿ ಹೋದರು. ಬಂದಾಗ ಎಲ್ಲ ಜುಕ್ಕರು, ಎದ್ದಾಗ ದಾನ ಶೂರರು. ಬಾರಾಚೆ ಎಲ್ಲ ಅನ್ಯರು, ಬಾರಲ್ಲಿ ಅಣ್ಣ ತಮ್ಮರು. ಜಾತಿ ಮತ ಇಲ್ಲ ನಾವಿಲ್ಲಿ ಒಂದೇ ಎಲ್ಲರೂ. ಕಲಾ ರಸಿಕರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಕುಡಿಯೋನೆ ಇಲ್ಲಿ ಓನರು, ದೇವ್ರೇನೆ ಇಲ್ಲಿ ಸರ್ವರು. ಹೆಚ್ಚಾದ್ರೆ ಎಲ್ಲ ಪೀಕರು, ರಿಚಾದ್ರೆ ಭೂಮಿ ಪುತ್ರರು. ಜಾತಿ ಮತ ಇಲ್ಲ ನಾವಿಲ್ಲಿ ಒಂದೇ ಎಲ್ಲರೂ. ಅಲ್ಲಾಡದ ಕಲ್ಲು ಹೃದಯದ ಜನ ಬಿಕ್ಕಿ 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 ಕರಗಿ ಹೋದರು. ಬಂದಾಗ ಎಲ್ಲ ಜುಕ್ಕರು, ಎದ್ದಾಗ ದಾನ ಶೂರರು. ಬಾರಾಚೆ ಎಲ್ಲ ಅನ್ಯರು, ಬಾರಲ್ಲಿ ಅಣ್ಣ ತಮ್ಮರು. ಜಾತಿ ಮತ ಇಲ್ಲ ನಾವಿಲ್ಲಿ. ಚೆನ್ನಾಗಿ ಕುಡಿದು ಬಿಡಿದ್ಯಾ? ನಾನ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನ್ ಬಂದಾಗ ಅಷ್ಟೇ. ನಮ್ಮನೆ ಬರ್ತೇನೋ. ನಮ್ಮನೆ ಬರ್ತೇನೋ. ಪ್ರಪಂಚವೇ ದೇವರು ಮಾಡಿರೋ ಬಾರು. ಏ ಲಕ್ಷ್ಮಿ, ಅಯ್ಯೋ ಅದ್ಯಾಕ್ ಲಕ್ಷ್ಮಿ ಲಕ್ಷ್ಮಿ ಅಂತ ಬಡ್ಕೊಂತೀಯ? ಬಂದ್ರೆ ಇರು ಹಸಿ. ಲಕ್ಷ್ಮಿ ಪಾತ್ರೆ ತೆಗೆ. ಏ ತರಕಾರಿ ಕಟ್ಟಾಳು. ಅಮ್ಮಿ ಸ್ವತಂತ್ರ ದಿನಾಚರಣೆ ಹತ್ರ ಬರ್ತದೆ. ಮಗನೇ ತಾಳ ಬಾವುಟ ಆಡ್ಸು. ಇದೇನ್ರಿ ಇವತ್ತು ತರಕಾರಿ ತಂದ್ಬಿಟ್ಟಿದ್ದೀರಾ? ಇನ್ನ ಸುಮ್ಮನೆ ಅಮ್ಮೆ ಹೇಳ್ಕೊತಂದೆ. ಹೋಗ್ ಮಜಾ ಮಾಡು. ಅದ್ ಸರಿ, ಏನ್ ಇವತ್ತು ವೆಂಕಟೇಶ್ ಮಧ್ಯಾಹ್ನಕ್ಕೆ ಹೊಲ ಹಾಕ್ತಿದ್ದೀರಿ? ಹಂಗೇನಿಲ್ಲ ಅಮ್ಮಿ, ಇಲ್ಲೇ ಕ್ಯಾಶ್ ಹೋದ್ರು ಸಿರಪ್ಪ ತೋಟದಾಗೆ ಬದ ಕಟ್ಟದಿದ್ದ. ಬದ ಕಟ್ಟಿ ನೀರು ಬಿಟ್ಟು ಹಂಗೆ ಹೋಗಿ ನಾನು ಸೇವಾರ್ಥನೆ ಮಾಡ್ಕೊಂಡು ಬಂದೆ. ಅಲ್ಲ ಕಣಯ್ಯ, ದುಡ್ದಿರೋ ದುಡ್ಡೆಲ್ಲ ಸೇವಾರ್ಥಕ್ಕೆ ಖರ್ಚು ಮಾಡಿದ್ರೆ ಹೆಣ್ಣು ಮಕ್ಳು ಕಲೆ ಏನಾಗ್ಬೇಡ? ತೆಗಿಯಮ್ಮೆ, ನಾವು ಒಂಥರ ಇವ್ರು ಇದ್ದಂಗೆ ಮಾಡ್ಕೊಡ್ತೀವಿ. ಅಲ್ಲ ಕಣಯ್ಯ, ತರಕಾರಿ ಒಂದ್ ತಟ್ಟೆ ಸಾಕ. ಮನೇಲಿ ಕಾಳು ಕಡಿ ಏನು ಇಲ್ಲ. ಏನಾರ ತತ್ತೀನಿ ಕೂಲಿ ತತ್ತ ಇಟ್ಟ. ಅದೆಲ್ಲ ನಾವು ಕಾಸು ಮಾಡಕ್ಕಿಲ್ಲ.
ಪಂಚವೇ ದೇವರು ಮಾಡಿದ ಮಾಡಕ್ಕಾದ್ರೆ ಈ ಸರ್ಕಾರದವು ಎಣ್ಣೆ ಜಾಸ್ತಿ ಮಾಡ್ಬಿಟ್ಟವ್ರೆ. ನಿಮ್ಗೆ ಭಾಗ್ಯ ಕೊಟ್ಟು ನಮ್ಮ ಹತ್ರ ಕಿತ್ಕೊಂಡವ್ರ ಅಭಿ ಗಂಟ್ಲು ಒಣಗ್ತದೆ ನೀರ್ ತಗೊಂಡ್ ಬರಬಿ. ಏನೋ ಸಿಕ್ತಿದ್ಯಾ? ಯಾರೋ ಕೊಡ್ತಿದ್ದು ಖುಷಿ ಬೇಡ. ಇಸ್ಕೂಲ್ ಯಾವ ಇಸ್ಕೂಲ್ ಬೇಡ. ಎಲ್ಲ ಕುಳಿಗಾರ ನಾ ಕಾಸು ಕೊಟ್ಟರು ಸುಮ್ಕಿರೋ. ಬೇಡ ಸುಮ್ಕಿರೋ. ಇಸ್ಕೂಲ್ ನಾವು ಕಾಸು ಕೊಡಕ್ಕಿಲ್ಲ. ನಾನು ನಮ್ಮ ಅಪ್ಪರು ಓದಿಲ್ಲ, ನಾನು ಓದಿಲ್ಲ, ನೀನು ಓದಿಲ್ಲ. ನಮ್ಮ ಮಗ ಯಾಕೆ ಓದ್ಬೇಕು ಅಂತ ಅದೇ ಬಿಡು. ನಮ್ಮ ವಂಶಾರ ಕಾಪಾಡ್ತೇನೆ, ಕಾಪಾಡ್ಲಿ. ಈ ಸ್ಕೂಲ್ಗೆಲ್ಲ ಹಾಕಿ ಲಕ್ಷಾಂತರ ರೂಪಾಯಿ ನಮ್ ಕೈಲಿ ಕಟ್ಟಕ್ಕಾಗ್ತದ? ನೀನೇ ಹೇಳು, ನೀನೇ ಹೇಳಲಿ. ನಮ್ ಕೈಲಿ ಆಗುತ್ತ ಅದು? ನೀನೇ ಹೇಳಲಿ. ಸರ್ಕಾರಿ ಸ್ಕೂಲ ಅದೇ ತಂದೆ. ಈ ಓದಕ್ಕಿದ್ದಲ್ಲ ನಮ್ಗೆ ಆಗುವಾಗಿಲ್ಲ ಬಿಡಬೇಕು. ಬೇಡ ಮಗನೇ, ನೀನ್ ಓದ್ಬೇಕಿರೋ ವಿಶ್ವಾಸ ಓದ್ಬೇಕಿರೋ ಓದ್ದೆ ಬಿಡಮ್ಮಿ. ನಾಳೆ ಕೋಚಿ ಸ್ಕೂಲ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಹೋಗ್ಬೇಡಮ್ಮಿ, ಯಾಕೆ ನಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಇಲ್ವೇನು? ಮಗನೇ ಬಿಡಮ್ಮ, ನಾಳೆ ಸ್ಕೂಲ್ ಹೋಗಲ್ಲ. ನನಗೆ ಬೇಡ. ನಾನೇನು ಬರಕಿಲ್ಲ. ನನಗೆ ತಗಮ್ಮ, ಎಲ್ಲ ಉಳ್ಳಮ್ಮ. ಹೋಗು ಸರಿಯಾಗಿ ದುಡ್ಡು ಕೊಡೋದಿಲ್ಲ ಮಗನೇ. ನಾಳೆ ಇಷ್ಟೊತ್ತಿಗೆ ಡೇಟ್ ಟೈಮ್ ಇಲ್ಲ ಅಂತ ಕೊಡ್ತಾನೆ. ಅವನು ರಿಸರ್ಚ್ ಕೊಟ್ಟೆನಾ ಅಣ್ಣ? ಹೋಗಿದ್ದೇನಾ? ಒಂದು ವರ್ಷದಲ್ಲಿ ಬರೀ 50,000 ಕೊಟ್ಟಾನ ಅವನು. 50,000 ಅಷ್ಟೇ ಅಲ್ಲ ಅಣ್ಣ, ನಿಮ್ ಬಗ್ಗೆ ಬೇಜಾರು ಮಾತಾಡ್ತಾನಣ್ಣ. ಅಣ್ಣ ನೀವು ಬನ್ನಿ, ಆ ನನ್ನ ಮಗನ ಚುಚ್ಚು ಬಿಟ್ಟಿನಿ.
ಮಾಡಿದ್ದೀರಿ ಅಲ್ಲ ಚುಚ್ಚುಬಿಟ್ಟು ಸಾಯಿಸ್ಬಿಟ್ರೆ ನಮ್ ದುಡ್ಡು ಬರುತ್ತಾ ಬಡ್ಡಿ ದುಡ್ಡು ಬರುತ್ತಾ ದಡ್ಡ ದಡ್ಡ ಅಲ್ಲ ಇಷ್ಟು ವರ್ಷದಿಂದ ನನ್ನ ಜೊತೆಲಿ ಇದ್ದೆ ಇಷ್ಟ ತಿಳ್ಕೊಳ್ಳೋದು ದಡ್ಡ ದಡ್ಡ ಸಾಯಿಸ್ ಆಮೇಲೆ ಇದು ಆಯ್ತು ಈಗ ನಾಳೆ ಇನ್ನೊಂದು ಹೊಸ ಮಾಡ್ತಾ ಇದ್ದೀನಿ ನೀನು ಅಲ್ಲಿರ್ತೀಯ ಹೇಳ್ತೀಯ ಇದೇ ಹೇಳ್ತೀನಿ ಇದೇ ಹೇಳ್ತೀಯಾ ತಾನೆ ಹಾಕಿದ್ದು ಕಲೆ ಇರೋದು ಅಕೌಂಟ್ ಎಲ್ಲ ಅಕೌಂಟ್ ಜಮಾ ಮಾಡಿದ್ವಿ ಓಕೆ ಸರಿ ಸರಿ ಆಯ್ತು ಓಕೆ ನೋಡ್ಕೊಂಡು ಹುಷಾರು ನನ್ನ ಮಕ್ಕಳು ಬರ್ತಾರೆ ಸಾಲ ಗೊತ್ತಿಲ್ಲ ಆಯ್ತು 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 ಅಣ್ಣ ಇವನು ನೀವು ಬೇಗ ಟ್ರಿಪ್ ಹೋಗಿದ್ದಲ್ಲ ಅವನು ಆಫೀಸಲ್ಲಿ 4 ಸಲ ಬಂದಿದ್ದ ನಾನೇ ಇವನು ಒಳಗಡೆ ಬಿಡಲಿಲ್ಲ ಅಣ್ಣ 4 ಸತಿ ಬಂದಿದ್ದ ಅಂದಂಗೆ ಏನ್ ವಿಷಯ ಬಂದಿದ್ರು ಜಮೀನ ಮಾಡಿದ್ದಲ್ಲ ಆದ್ರೆ ಹೇಳ್ತೀನಿ ಇಲ್ಲದೆ ರಿಲೀಸ್ ಹತ್ರ ಬಂದು ಅವನ ಜಮೀನ ನಮ್ಗೆ ಒತ್ತೆ ಇಟ್ಬಿಟ್ಟು ದುಡ್ಡು ತಗೊಂಡಲ್ಲ ಏ ರಾಮಯ್ಯ ಹೇಳ್ತೀನಿ ನಿನ್ ಜಮೀನ್ ನನ್ನ ಹೋಗಿಟ್ಟು ದೊಡ್ಡ ತಾಂಡ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ಯಾ 8 ತಿಂಗಳಾಯ್ತು ಈ ಕಡೆ ದುಡ್ಡು ಇಲ್ಲ ಬಡ್ಡಿನೂ ಇಲ್ಲ ಅಲ್ಲ ಕೊಟ್ಟಿರೋ ವಾಯ್ತಿ ಮುಂದೆ ಹೊರಗೆ ನನ್ನಂಗ ಆಯ್ತು ಹೆಣ್ಮಕ್ಳು ಮದುವೆ ನೋಡ್ಬೋದೇ ಮದುವೆ ಮಾಡ್ಕೊಳ್ಬೋದೇ ಅದು ನಾನೇನ್ ಮಾಡ್ಲಿ ನನ್ನ ಮೋಸಕ್ಕೋಸ್ಕರನೇ ಜಮೀನ್ ಅಡ ಇಟ್ಟು ನಿಮ್ಮ ಹತ್ರ ಸಾಲ ಮಾಡಿರೋದು ಈಗ ನಾನು ಹೋಗ್ಬೋದಿತ್ತು ಸರ್ ಎಲ್ಲಾದ್ರೂ ಕೆಲಸ ಸೇರಿ ನಿಮ್ಮ ಸಾಲನ ಅಸುತ ಬಡ್ಡಿ ಸಮೇತ ತೀರಿಸ್ತೀನಿ ಸರ್ ನಮ್ಮ ಮೇಲೆ ಕರುಣೆ ತೋರಿಸಿ ಸರ್ ಕರುಣೆ ತೋರಿಸ್ಬೇಕಂತ ಕರುಣೆ ಕರುಣೆ ಹೋದ್ ತಿಂಗಳು ಅಸಹಾಯ ಮನೆ ಕರುಣೆ ಹೋಗಿದ್ರಲ್ಲ ಎಂತ ವಿಷಯ ಸರ್ ಖಂಡಿತ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಕಚೇರಿ ಇರ್ತೀನಿ ಸರ್ ಆಯ್ತು ಮಗನೇ ನಮ್ಗೆ ಇವರಿಂದ ಓಟಬೇಕು ಅವ್ರನ್ನ ಕಳಿಸ್ಬಿಟ್ರೆ ರಾಮಯ್ಯ ನೀನಾದ್ರೂ ಮಾತಾಡಿದೆ ಕಣಯ್ಯ ಅಂದಾಗಿದೆ ಇನ್ನು 6 ತಿಂಗಳು ಟೈಮ್ ಕೊಡ್ತೀನಿ ದೊಡ್ಡ ಬರ್ತಿ 2 ಸಮಯ ಅಂತ ತಂದ್ಕೊಟ್ಟು ನೀನು ಜನ ಬಿಡಿಸ್ಕೊಂಡು ಹೋಗ್ಬೋದು ರಮಯ ನಾನು ಚುನಾವಣೆ ನಿಲ್ತಾ ಇದ್ದೀನಿ ನನಗೆ ಆಗ್ಬೇಕು ಆಮೇಲೆ ಇನ್ನೊಂದಿಷ್ಟು ಬಂದು ಬಾಗ ಕುಟುಂಬ 1 3 ಎಲ್ಲರೂ ಸೇರಿ ನಂಗೆ ಓದಾಟ ಹೇಳು ಎಲ್ಲರೂ ನಿಮ್ಗೆ ಹಾಕ್ಸ್ತೀನಿ ಬುದ್ಧಿ
6 ತಿಂಗಳು ಟೈಮ್ ಕೊಡ್ತೀನಿ. ಆಯ್ತು ಬುದ್ಧಿ. ಹುಷಾರು. ಆಯ್ತು ಬುದ್ಧಿ. ಹಾ ಅಲ್ಲೇ ನೋಡ್ತಾ ಇದ್ಯಾ 500 ರೂಪಾಯಿ ಕಾಸು ಪ್ರಸಾದ. ಯಾಕೆ ತೌಸಂಡಿಗೆ ಮಾಡಿ ಅರ್ಥ ಆಯ್ತು. ನಮ್ಮ ಕಚೇರಿದ್ದಾಗ ಒಂದು ಹೆಣ್ಣುಡ್ಗಿ ಬಂದೇವೆ ಅಂದ್ರೆ 1000 ರೂಪಾಯಿ ಕೊಟ್ಟ ಸರ್. ನಮ್ ಗಾಡಿ ಬಡವ್ರನ್ನ ಕಂಡ್ರೆ ಕುಮಾರ ಅದೇ ಫೋನ್ ಮಾಡಿ ಹೇಳಿದ್ರೆ ನಾನಿಗೆ ಕುಮಾರ ಏನ್ ಸಮಾಚಾರ ಬಂದಿದ್ದು? ಗಾಡಿ ಡಾಕ್ಯುಮೆಂಟ್ಸ್ 50,000 ಕೊಟ್ಟಿದ್ರೆ ಈಗ ನಮ್ಗೆ ಇದೆಲ್ಲ ಮುಖ್ಯ, ಕುಮಾರ ಮುಖ್ಯ. ಇವು ಮಾಡಿ ಕುಮಾರ ನಂದು ನನ್ನ ಆಂಡ್ರಾಯ್ಡ್ ಇಟ್ಬಿಡ್ದೆ ಅಣ್ಣ ನನ್ ಕಾರ್ ಓಡಿಸ್ತೀನಲ್ಲ ಅಲ್ಲಿ ಅಸೋಸಿಯೇಷನ್ ಐತೆ ನಿಮ್ಮವ್ರ ಅಭ್ಯಾಸ ಎಲ್ಲ ಹೇಳಿ ಕುಮಾರ ನಿನಗೆ ಹೊಸ ಗಾಡಿ ಕೊಡಿಸ್ತೀನಿ. ನಾನ್ ಚುನಾವಣೆ ಗೆದ್ಕೊಂಡ್ರೆ ನಾನು ಹೇಳಿದೆ ಅಲ್ಲ, ಬಡವ್ರನ್ನ ಕಂಡ್ರೆ ನಮ್ ಡ್ಯಾಡಿಗೆ ಕುಯ್ ಅಂತ ಬರುತ್ತೆ. ಇನ್ನೊಂದು ತಿಳ್ಕೊ, ಅದು ಲೋನಲ್ಲಿ ಯಾರೆಲ್ಲ ನೋಡಿ ನಮ್ಗೆ ಹಾಕ್ಸ್ಬೇಕು. ಕುಮಾರ ಓಕೆ ಬನ್ನಿ. ಮಾತ್ರ ಆಗ್ತೀರಾ ಈ ಸಾಲ ಚುನಾವಣೆ ಖರ್ಚಾಗಿ 5 ಗಂಟೆಗೆ 4 ಬಸ್ಸು ಕಳಿಸಿ 1,000 ಜನ ಸೇರಿಸಿ ಅದು ಎಷ್ಟು ಇದಾನೆ ಅವನು ದುಡ್ಡು ನಾನು ಈ ಸತಿ ಗೆಲ್ಲೇಬೇಕು. ಮಾಡೋ ಅಣ್ಣ ಈ ಸರಿ ಎಲೆಕ್ಷನ್ಗೆ ಬೀದಿಗೆ 4 ಮ್ಯಾಚ್ ನಿಂಬದೇ ನಮ್ಮ ಬದುಕಿಸ್ತಾರನೆ ಮೇಡಮ್ ನಮಸ್ಕಾರ. ಮೇಡಮ್ ನನ್ನ ಮಗಳನ್ನ ಸ್ಕೂಲ್ ಸೇರಿಸ್ಬೇಕು.
ಇಷ್ಟು ಆಸೆಗಳೇ ಮೇಡಮ್ ಆಗಿದೆ ಸಿರಿ ಕೆ ಫಾರ್ ಕುಮಾರ್. ಹೌದು ಮೇಡಮ್. ಹೊಟ್ಟೆಪಾಡು ಮೇಡಮ್, ಯಾವುದೂ ಕೆಲಸ ಸಿಗ್ಲಿಲ್ಲ ಮೇಡಮ್. ನಾನು ಸದಾಶಿವ ನಗರದಲ್ಲಿದ್ದೀನಿ ಧಾರಾವಾಹ ಬರ್ಬೋದು ಮೇಡಮ್. ಬೇಡ ಮೇಡಮ್, 3,000 ಸರಿ ಮೇಡಮ್. ಮೇಡಮ್ ಎಲ್ಲ ಸೇರಿ ಎಷ್ಟು ಖರ್ಚಾಗ್ತದೆ ಮೇಡಮ್? ಮೇಡಮ್ ಎಲ್ಲ ಒಂದೇ ಸಲ ಕಟ್ಬೇಕಾಗುತ್ತಾ? ಆಯ್ತು. ಮೇಡಮ್ 50,000 ಇದೆ, ನಾನು ಮಿಕ್ಕಿದ್ದು ಪೇ ಮಾಡಿ. ಮೇಡಮ್ ನಾನು ಇವತ್ತು ಪೇ ಮಾಡಿದೆ. ಅಯ್ಯೋ ಅದಕ್ಕೆ ಬೇಡ ಮೇಡಮ್. ಸರಿ ಮೇಡಮ್. ಮೇಡಮ್ ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಹೌದು ಮೇಡಮ್. ಡೈಲಿ ಚೆಕ್ ಮಾಡಿ ಅದರ ನೆಕ್ಸ್ಟ್ ಡೇ ಏನು ಕಳಿಸ್ಬೇಕು, ಅದು ಹೋಗೋಕೆ ಏನೇನು ಎಲ್ಲ ಕಳಿಸ್ತಾರೆ. ಒಂದು ತಪ್ಪದೆ ಮಾಡಿ ಕಳಿಸ್ಬೇಕು. ಸರಿ ಮೇಡಮ್, ನಾವಿನ್ನು ನೋಡ್ಬೋದ? ನಾನು ಬಡ್ಕೊಂಡೆ ಬೇಡ ಈ ಪ್ರೈವೇಟ್ ಸ್ಕೂಲ್ ಸಮಾಸ ಅಂತ. ಸ್ಕೂಲ್ ಸೇರ್ಸೋದಂದ್ರೆ ಅದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟು. ಅದು ಅಲ್ಲದೆ ಹೋಗ್ಬರ್ಕು ನಾವೇ ಮಾಡಿಸ್ಬೇಕಂತೆ. ಎಲ್ಲ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ಜ್ಞಾನ
ಒಪ್ಪಿದೆ ಆಯ್ತು. ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಸರಿ ಸರ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹಂಗಂದ್ರೆ ಏನು ಅಂತ ಗೊತ್ತಾ? ನಿಶಬ್ದವಾಗಿರ್ಬೇಕು. ಅಂದ್ರೆ ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಮಾತೃಭೂಮಿ, ನಮ್ಮ ಮಾತೃಭಾಷೆನ ಮರಿಬಾರ್ದು ಅಂತ. ಎಲ್ಲ ಆಯ್ತಾ? ಹೇಳ್ರಿ. ನಮಸ್ಕಾರ ಮಾಡಿ ಹೇಳ್ಕೊಡು. ನಮಸ್ಕಾರ. ಏನಾಗ್ಬೇಕಾಗಿತ್ತು? ನಮ್ಮ ಮನೆ ನಾನು ಬಿಸ್ಕುಳು ಸೇರ್ಸಲ್ಲ ಅಂತ ಕರ್ಕೊಂಡು ಬಂದೆ ಸರ್. ಎಷ್ಟು ವರ್ಷ ಮಗುಗೆ? 6-7 ವರ್ಷ ಬೇಕು ಸರ್. ಹೌದಾ? ನಿಮ್ಮ ಹೆಸರೇನು? ವೆಂಕಟೇಶ. ಮಗು ಹೆಸರು? ರಾಜ್ಕುಮಾರ್. ರಾಜ್ಕುಮಾರ್. ಯಾಕೆ ಹೆಸರು ಚೆನ್ನಾಗಿಲ್ವಾ? ಇಲ್ಲ, ಒಳ್ಳೆ ಹೆಸರೇ ಇಟ್ಟಿದ್ಯಪ್ಪ. ಏನ್ ಕೆಲಸ ಮಾಡ್ತೀಪ್ಪ? ನಾನು ಈ ಹೊಲದಾಗೆ ನೇದು ಬೇರೆ ಮಾಡೋದು, ಬದ ಕಟ್ಟೋದು, ಕಳೆ ಕೀಳೋದೆಲ್ಲ ಮಾಡ್ತೀನಿ ಸರ್. ಕೂಲಿ ಕೆಲಸ. ಮಗುನ ಸೇರ್ಸ್ಕೊಂಬೋದು. ಏ ಶಂಕರ, ಬರ್ತೀನಿ ಈಗ. ಏನು ಹಿಂಗಂತಂದ್ರೆ ಏನಾದ್ರು ಡಾಕ್ಟರ್ ಇಟ್ಟಿದ್ದೀರಪ್ಪ? ಅವೆಲ್ಲ ಏನು ಮಾಡಿಗೆಲ್ಲ ಸರ್. ಆಯ್ತು, ನಮ್ಮ ಪಂಚಾಯತಿ PDO ಹತ್ರ ಮಾತಾಡಿ ಹೋಗೋಣ. ನಮ್ಮ ಪಂಚಾಯತಿ PDO ಹತ್ರ ಮಾತಾಡಿ ಮಗುಗೆ ದಾಖಲೆ ಮಾಡಿಸೋಣ. ಆಯ್ತು ಸರ್. ನನಗೆ ಮಗುನ ಯಾವಾಗ ಸೇರಿಸ್ತಾರೆ? ನೀವು ಇವಾಗ ಸೇರಿಸ್ಬೇಕು, ಹೋಗಬಹುದು. ಎಷ್ಟೇ ಫೀಸು ಎಷ್ಟಾಗ್ತದೆ ಅಂತ ಹೇಳಲ್ಲ ಕಟ್ಟು ಹೊರಟ್ಬಿಡ್ತೀನಿ. ರೇ ವೆಂಕಟೇಶ್ ಅವರೇ, ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಯಾವುದೇ ಡೊನೇಷನ್ ಫೀಸ್ ಇಲ್ಲ ರೀ. ದಾಖಲಾತಿ ಶುಲ್ಕ ಅಂತ 10 ರೂಪಾಯಿ ಕಟ್ಟಿ ಮಗುನ ದಾಖಲಾತಿ ಮಾಡ್ಕೊಡ್ತೀವಿ. ಬರೀ 10 ರೂಪಾಯಿ? ಸರ್ಕಾರದ ಆದೇಶದ ಪ್ರಕಾರ ಒಂದು ಮಗುಗೆ, ಯಾವುದೇ ಮಗುಗೆ 15 ರೂಪಾಯಿ ದಾಖಲಾತಿ. ಹೌದು ವೆಂಕಟೇಶು, ಅಷ್ಟೇ ಅಲ್ಲ, ಉಚಿತವಾಗಿ ಪುಸ್ತಕ, ಬಟ್ಟೆ, ಶೂ, ಹಾಗೆ ಮಧ್ಯಾಹ್ನದ ಬಿಸಿ ಊಟನೂ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಮೊಟ್ಟೆನೂ ಕೊಡ್ತಾರೆ. ಮೆಸ್ರೆ ಇವಕ್ಕೆಲ್ಲ ಎಕ್ಸ್ಟ್ರಾ ಏನಾದ್ರು ಕಟ್ಟಬೇಕಾ? ಯಾವುದೇ ಎಕ್ಸ್ಟ್ರಾ ಕಟ್ಟಂಗಿಲ್ಲಪ್ಪ. ಇದು ಶ್ರೀಮಂತರಾಗ್ಲಿ ಬಡವರಾಗ್ಲಿ ಯಾವುದೇ ಜಾತಿ ಧರ್ಮ ನೋಡದೆ ಸರ್ಕಾರದಿಂದ ಸರ್ಕಾರಿ ಶಾಲೆಗೆ ಸೇರೋ ಮಕ್ಕಳಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾವುದಾದ್ರೂ ದಾನಿಗಳನ್ನ ಹಿಡಿದು ಅವರಿಗೆ ಶೂ ವ್ಯವಸ್ಥೆ, ಟೈ ವ್ಯವಸ್ಥೆ, ಬ್ಯಾಗು, ನೋಟ್ ಪುಸ್ತಕಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತೀವಿ. ನಿಜವಾಗ್ಲೂ ಇವೆಲ್ಲ ಕೊಡ್ತೀರಾ? ಕೊಡ್ತೀರಾ ಅಂತ ಕೇಳ್ತಿಲ್ಲಪ್ಪ, ಅದು ಸರ್ಕಾರದಿಂದ ಬರುವ ಸವಲತ್ತುಗಳು. ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಕೌಶಲ್ಯಾಭಿವೃದ್ಧಿಗೋಸ್ಕರ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂತ ಮಾಡ್ತೀವಿ. ಪ್ರತಿ ವರ್ಷ ಕ್ರೀಡೆ, ಮನರಂಜನಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತೆ. ಎಷ್ಟು ಸಿಗ್ತದೆ ಅಂದ್ರೆ? ಸರಿಸುಮಾರು ಒಂದು 3,000 ಸಿಗ್ಬೋದಪ್ಪ. ಇದೆಲ್ಲ ಕೊಡ್ತಾರೆ ಅಂತಾರೆ ಗೊತ್ತಿದ್ರೆ ಯಾವಾಗೂ ಕರ್ಕೊಂಡ್ ಸೇರಿಸ್ಬಿಡ್ತೀನಿ. ಹಂಗಾಗಿ ವೆಂಕಟೇಶು, ಗಲಾಟೆ ಮಾಡಬಾರ್ದು. ಹೇಳ್ಕೊಡು, ನೀನು ಹೇಳ್ಕೊಡು. ವೆಂಕಟೇಶ್ ಅವರೇ, ಬೆಳಿಗ್ಗೆ ಈ ತರ ಕುಡ್ಕೊಂಡ್ಬಂದ್ರೆ ಆ ಮಗು ಮೇಲೆ ಯಾವ ಪರಿಣಾಮ ಬೀರುತ್ತಿದೆ ಗೊತ್ತಾಗಲ್ಲ ವೆಂಕಟೇಶ್. ಅಲ್ಲ, ಮಗು ನೀವು ನೋಡಿ ಕಲ್ತು ಅದು ಕುಡಿಯೋದು ಕಲ್ತ್ಕೊಂಡ್ರೆ ಏನ್ ಮಾಡ್ತೀರಿ ನೀವು? ಬೀಡಿ, ಸಿಗರೇಟ್ ಎಣ್ಣೆನೆಲ್ಲ ಆ ಮಗು ಮುಂದೆ ಕುಡಿದು ಆ ಮಗು ಯಾಕೆ ಯಾರು ಮಾಡ್ತೀರಾ? ನೀವು ಕುಡಿದು ಆಗೋಗಿರೋ ಸಾಕಾಗಲ್ವೇನು? ಆಯ್ತು, ಕುಡಿಬೇಕು. ನನ್ನ ಬಗ್ಗೆ ಮುಂದೆ ಕುಡಿಯಂಗಿಲ್ಲ. ಕುಡಿಯೋದಲ್ಲ, ಕುಡಿಯೋದೇ ಬಿಡಬೇಕು. ಆಯ್ತು, ನಿಶಬ್ದವಾಗಿ ನೀನು ಕೇಳಿದಾನೆ. ವೆಂಕಟೇಶ್, ಈ ನಿಜವಾಗ್ಲೂ ಕುಡಿಬೇಡಿ. ಆ ಮಗು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ನಿಮ್ಮ ತರ ಕಲ್ತ್ಕೊಂಡು ಇವಾಗ ನೀವು ಮಗು ಸೇರ್ಸೋಕೆ ಇಷ್ಟು ಲೇಟ್ ಮಾಡಿದ್ದೀರಿ. ಅದು ನಿಮ್ಮಂಗೆ ಆದ್ರೆ ಏನ್ ಮಾಡ್ತೀರಿ? ಆಯ್ತು, ನಮ್ಮ ಬೆಂಡ್ರು ಭಾರಿ ಒತ್ತಾಯ ಮಾಡ್ಬಿಟ್ಲು ಅಂತ ಕರ್ಕೊಂಡ್ ಬಂದೆ. ನೀವು ಮನ್ಸಿರ್ಲಿಲ್ಲ, ನೀವು ಹೆಂಡ್ರು ಒತ್ತಾಯ ಮಾಡ್ಬಿಟ್ಟು ಕರ್ಕೊಂಬಂದ್ರ? ಮನಸ್ಸು ಗೊತ್ತಿಲ್ಲ, ಕೇಳ ಊಟ ಕುಡಿಯೋದನ್ನ ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಸರಿ ವೆಂಕಟೇಶ್, ಆಯ್ತು ಸರಿ. ಅಂದಾಗೆ ನೀನು ಬದಲಾಗೋದಲ್ಲ, ನಿನ್ನ ಮಗುನ ಸರ್ಕಾರಿ ಸ್ಕೂಲ್ ಸೇರ್ಸೋದಲ್ಲ, ನಿನ್ನ ಪ್ರತಿ ಹಳ್ಳಿ
ಗ್ರಾಮ ನಿಮ್ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸರ್ಕಾರಿ ಸ್ಕೂಲ್ ಸೇರ್ಸಕ್ ಹೇಳೋ. ಆಯ್ತು ಮೇಸ್ಟ್ರೆ. ಸರಿ, ಒಳ್ಳೆದಾಗಿ ನನಗೆ ಕ್ಲಾಸ್ ಗೊತ್ತಾಗುತ್ತೆ. ನಿಮ್ಮಿಂದ ಭಾರಿ ಉಪಯೋಗ ಆಯ್ತು ಮೇಸ್ಟ್ರೆ. ನನ್ನ ಜೊತೆ ಕೆಲಸ ಮಾಡೋರು, ನಮ್ಮ ಮನೆ ಪಕ್ಕದಲ್ಲೇ ಇರೋರು ಯಾರು ಕರ್ಕೊಂಡ್ಬಂದು ಇದ್ದ ಸೇರಿಸ್ಬಿಡ್ತೀನಿ ಮೇಸ್ಟ್ರೆ. ನಾನು ದೇವರಲ್ಲಪ್ಪ, ನಾನು ಸರ್ಕಾರದ ಸವಲತ್ತುಗಳನ್ನ ನಿಮಗೆ ತಿಳಿಸುವಂತ ಮಧ್ಯವರ್ತಿ ಅಷ್ಟೇ. ಅದನ್ನ ನೀವು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ, ಅದನ್ನ ನೀವು ಯಾರು ತಿಳ್ಕೊಳ್ಳೋಲ್ಲ. ಏನ್ ಮಾಡೋಣ? ಆಯ್ತು, ನಮಸ್ತೆ. ನೀವು ಮಾಡಿ ಏನ್ ಮಾಡೋದು? ಕರೆಕ್ಟ್ ಮಾಡ್ತೀಯಾ? ಏಯ್, ಯಾರು ಕರೆಕ್ಟ್ ಮಾಡ್ತೀಯಾ? ಸೀಟಿಗೆ ಹೋಗೋಣ, ಎಲ್ಲಿಗೆ? Yeah.
ಒಂದೊಳ್ಳೆ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕ ಬಡವರ ಬಂಧು ದಾನಶೂರ ಕರ್ಣ ಶ್ರೀಮಾನ್ ಬಾಬಾನವರೇ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಯುವ ನಾಯಕ ಕ್ರೀಡಾ ಪೋಷಕ ಆದಂತಹ ಶ್ರೀ ಶರತ್ತಮಣ ಮಂದಿಗಳೇ ಕೂಡ ನಾವು ಸ್ವಾಗತವನ್ನು ಇದೇ ರೀತಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾವಧಾನ ಕೂತ್ಕೊಂಡು ಕೇಳ್ಕೊಂಡಾಗಿದ್ದಲ್ಲ ನಿಮ್ಗೂ ಸ್ವಾಗತ ಕೋರ್ಬಿಡೋಣ. ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಮ್ಮ ಶರತ್ತಮ್ಮನವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸೇರಿರುವ ಎಲ್ಲಾ ಜನರಿಗೂ ನನ್ನ ನಮಸ್ಕಾರಗಳು. ನಮ್ಮ ತಂದೆಯವರು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಬಾಬಣ್ಣನವರು ನಿಮ್ಮ ಮಾಡಿರೋ ದಾನ ಧರ್ಮ ಇವೆಲ್ಲ ಗಮನಿಸಿ ನಮ್ಮ ಪಕ್ಷದ ವರಿಷ್ಠರು ನೀವೇ ನಿಂತ್ಕೋಬೇಕಂತ ನಮ್ ಡ್ಯಾಡಿ ಟಿಕೆಟ್ ಕೊಟ್ಟಿದ್ದಾರೆ. ಇದೇ ರೀತಿ ಪ್ರೀತಿ ನಮ್ ಡ್ಯಾಡಿ ಮೇಲೆ ಓಟುಗಾಟ ನೀಡಿ ನೀವು ಯಾರಿಗೋಸ್ಕರ ಕಾಯ್ತಿದ್ರೆ ಗೊತ್ತಾಯ್ತು. ಡ್ಯಾಡಿ ಬನ್ನಿ, ಡ್ಯಾಡಿ ಅಣ್ಣಂಗೆ, ಡ್ಯಾಡಿಗೆ. ಮಾಧ್ಯಮದ ಬಾಂಧವರೇ, ನಾನ್ ಮಾಡಿರೋ ದಾನ ಧರ್ಮ ನೋಡಿ ನಮ್ಮ ಹೈಕಮಾಂಡ್ ನನಗೆ ಚುನಾವಣೆ ನೀಡಿಕೊಟ್ಟಿದೆ. ನನಗೆ ಬೇಡಿ, ನಾನೀಗಾಗಲೇ ಸಾಕಷ್ಟು ದಾನ ಧರ್ಮ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲ, ನಿಮ್ ಕಡೆಯಿಂದ ಇನ್ನೂ ದಾನ ಧರ್ಮ ಜಾಸ್ತಿ ಆಗ್ಬೇಕು ಅಂತ ಹೇಳಿ ನನ್ ಚುನಾವಣಾ ಟಿಕೆಟ್ ಕೊಟ್ಟರು. ನಾನ್ ಬೇಡ ಅಂದೆ. ನನ್ ಕುಮಾರ ಕಂಠಿಯನ್ನು ಕೊಡಿ, ನನ್ ಬೇಡ ಅಂದೆ. ಆದ್ರೆ ನಮ್ಮ ಹೈಕಮಾಂಡ್ ಏನೇನು ಕೊಟ್ರ, ನಿಮ್ಮಂತ ಸೇವೆ ಸಮಾಜಕ್ಕೆ ಬೇಕು, ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆ ಆಗಬೇಕು, ಹಾಗಾಗಿ ನೀವು ವಿಧಾನಸಭಾ ಚುನಾವಣೆ ನಿಂತಲ್ಲಿ ನಿಮ್ಮ ಮಗ ಕುಮಾರ ಕಂಠೀರವನಿಗೆ ಲೋಕಸಭಾ ಚುನಾವಣೆ ಕೊಡ್ತೀವಿ ಅಂತ ಹೇಳೋರೆ. ಮಾನ್ಯ ಮತದಾರರೇ, ನಾನು ಈ ಸಾರಿ ಚುನಾವಣೆ ಗೆದ್ದಂಗೆ ನಾವು ಹೇಳೋದು ಒಂದು ಒಳ್ಳೆ ಪೋಸ್ಟ್ ಕೊಡ್ತೀವಿ ಅಂತ ಹೇಳೋರೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಜಯಿಸಲಿಕ್ಕೆ ಆದ್ರೆ ಹಳ್ಳಿ ಹಳ್ಳಿಗೂ ರಸ್ತೆ, ರಸ್ತೆ ರಸ್ತೆಗೂ ಕಾಡು, ಪ್ರತಿ ಮನೆಗೂ ಕುಡಿಯೋ ನೀರು ಕೊಡ್ತಾ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ದಿನದ 24 ಗಂಟೆ ನಾವು ಎಚ್ಚರಿಕೆಯಿಂದ ಇರ್ತೇವೆ. ಗೊತ್ತು ನಿಮ್ಗೆ ಅಷ್ಟು ಸುಖ ಇರುವಂತ. ಮಾನ್ಯ ಮತ ಬಾಂಧವರೇ, ಇನ್ನೊಂದು ಮುಖ್ಯವಾದ ವಿಷಯ ಬರ್ತಾ ಇದ್ದೀನಿ. ನಮ್ಮ ಪಕ್ಷ ಏನಾದರೂ ಈ ಸತಿ ಗೆದ್ದು ಬಂದ್ರೆ ಹಿಂದಿನ ರಾಷ್ಟ್ರ ಭಾಷೆ ಮಾಡ್ತೇವೆ. ನೋಡ್ರಿ, ಕನ್ನಡತಿ ನೋಡ್ರಿ, ಪಾಠಕ್ಕಿರೋ ಅಭಿಮಾನ ಗೌರವ ನಮಗಿಲ್ವಲ್ಲ. ಆಯ್ತಾಯ್ತು, ಆಯ್ತಾಯ್ತು. ನಾವು ಮುಂದಿನ ಚುನಾವಣಾ ಪ್ರಚಾರ ಹೋಗಬೇಕಾಗಿರೋದ್ರಿಂದ ದಯಮಾಡಿ ಮತ್ತೊಮ್ಮೆ ತಮ್ಮಲ್ಲಿ ಪಾದ ಮುಟ್ಟಿ ಕೇಳ್ತಾ ಇದ್ದೀನಿ. ನೀವು ಓಟ್ ಕೊಡಲ್ಲ ನನಗೇ ಆಗ್ಬೇಕು ಅಂತ ಕೇಳ್ತಾ
ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದು ಈ ಮಗಿನ ಬೇರೆ ಕರ್ಕೊಂಡ್ ಬಂದಿಲ್ಲ ಈ ಗುರಿ ಕುಸ್ಲಲ್ಲಿ ಏನಿಲ್ಲ ವೆಂಕಟೇಶಣ್ಣ, ಅದು ರಾಜಕೀಯ ಭಾಷಣ ನಡೀತಿತ್ತು. ಬಾಳು ಎಣ್ಣೆ ಎಲ್ಲ ಕೊಡ್ತೀನಿ ಅಂತ ಅಂದ್ರು. ಅದಕ್ಕೆ ನಾವು 3 ವಾರ ಬಂದಿದ್ದೀವಿ. ನೀನು ಸರಿಯಾಗಿದ್ಯಮ್ಮ. ಪುಟ್ಲಿಂಗ, ದಿನ ಪೇಪರು ಬಾಟ್ಲು ಖಾಲಿ ಪೇಪರ್ ಹೆಂಗೋ ಆಯ್ಕೊಂಡು ಜೀವನ ಮಾಡ್ತಿದ್ದೆ. ಈ ಒಪ್ಪತ್ತಿನ ಊಟಕ್ಕೋಸ್ಕರ ಇಡೀ ದಿನ ಜೀವನ ಮಾಡ್ಕೊಂಡೆ. ಇನ್ನಂಗೆ ನೀನೇನೋ ಬಂದೆ ಸರಿ, ಈ ಮಗಿನೇನೋ ಕರ್ಕೊಂಡ್ ಬಂದ್ರಿ. ಅಣ್ಣವ್ರು, ನನ್ನ ಬಿಸ್ನೆಸ್ನಾಗೆ ಸರಿ ಕಾಂಪಿಟೇಷನ್, ಸೊ ಅದಕ್ಕೆ ನಾವು 3 ವಾರ ಬಂದಿರೋದಣ್ಣ. ಅಲ್ಲಪ್ಪ, ಇವಾಗ ನೀವೇನೋ ಬಂದ್ರಿ ಹಾಳಾಗೋಯ್ತು. ಈ ಮಗಿ ಜೀವನ ನಾನು ಮುಂದೆ ಸ್ಕೂಲ್ ಹಾಕ್ಬೇಕು ಇಲ್ವೋ ನೋಡಿದ್ರ ಹೆಂಗೆ? ನಮ್ಮ ಹತ್ರ ಯಾವ ದಾಖಲೆ ಇದೆ ವೆಂಕಟೇಶಣ್ಣ? ದಾಖಲೆ ಗೀಕ್ಲೆಗೆಲ್ಲ ಏನ್ ಎದುರ್ಕೊಂಡ್ಬಿಡಕಣೋ. ನಮ್ಮ ಸ್ಕೂಲ್ಗೆ ಹೊಸ ಮೇಸ್ರು ಬಂದವ್ರೆ, ಅವರೇ ಕರ್ಕೊಂಡು ಅವರೇ ಎಲ್ಲ ದಾಖಲೆನೂ ಮಾಡಿಸ್ಕೊಂತಾರೆ. ನೀನ್ ಸುಮ್ನೆ ಮಗಿ ಕರ್ಕೊಂಡು ಹೋಗೋದು ಬಿಡಕ್ ನೋಡು. ಆಯ್ತು ಬಿಡೋಣ. ಹಾಳಾಗೋದಿ ಅದ್ ಮುಗಿ ಈ ರಾಜಕೀಯ ಭಾಷಣ ಕೇಳಿ ಅಂತ ಏನ್ ಗೊತ್ತಪ್ಪ ನೀವು? ಅದ್ಯಾವುದೋ ಪಕ್ಷ ಅಂತೆ ವೆಂಕಟೇಶಣ್ಣ. ಅದ್ಯಾರೋ ಯಪ್ಪ ಬಂದಿದ್ದ. ಬೆಳಗಿಂದ ಹುಡುಗರೆಲ್ಲ ಹುಟ್ಟಿ ಹಾಕೊಂಡು ಅದು ಕೊಡ್ತೀನಿ ಕೊಡ್ತೀನಿ, ಅಲ್ಲಿಂದ ಬರ್ರಿ ಇಲ್ಲಿಂದ ಹೋಗ್ರಿ ಅಂತಾನೆ ಇದ್ದ. ಒಂದು ದಪ್ಪನಾದ್ರು ನೀವೆಲ್ಲ ಚೆನ್ನಾಗಿ ಓದಿದ್ದೀರಾ, ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇಶ ಕಾಯಕ್ಕೆ ಹೋಗ್ಲಿ ಅಂತ ಒಂದು ದಪ್ಪನೂ ಹೇಳಿರಣ್ಣ. ಅವನು ಹೇಳಿಲ್ಲ, ಯಾವನು ಹೇಳಿಲ್ಲ. ಶಾಬಾಷ್ ಕಳ್ಳ ಪುಟ್ಲಿಂಗ, ಶಾಬಾಷ್. ಈ ಮಾತು ನೀನು ಒಬ್ಬನೇ ಹೇಳಪ್ಪ. ನೋಡಿ ಸರಿ, ನಾಳೆ ಬೆಳಗ್ಗೆಗೆ ಈ ಮಗಿನ ಸ್ಕೂಲ್ ಕರ್ಕೊಂಡ್ ಸೇರ್ತಾನ ನೋಡು. ಅಣ್ಣ ಆಯ್ತು ಬರ್ತೀನಿ. ಈಗ ಒಂಚೂರು ಆಯ್ತಾಯ್ತು, ಬೆಳಗ್ಗೆ ಮರಿಬೇಡುವ ಮಗಿ ಕರ್ಕೊಂಡ್ ಬೆಳಿಗ್ಗೆ ಬರ್ತೀನಿ. ನಮಸ್ಕಾರ. ಓಹೋ ವೆಂಕಟೇಶು, ಏನಪ್ಪ ಸಮಾಚಾರ? ಸ್ಕೂಲ್ ಕಡೆ ಹೋಗ್ತಿದ್ಯಾ? ಏನಿಲ್ಲ ಮಿಸ್ಟ್ರೆ, ಇವನು ನಮ್ಮ ಸ್ನೇಹಿತ ಪುಟ್ಲಿಂಗ ಅಂತ. ನಮಸ್ಕಾರ. ಇವನು ಇವ್ರೆಲ್ಲರೂ ಸುಂದ್ರಿ, ಇದು ಇವನ ಮಗ. ಬಾರಪ್ಪ ಇಲ್ಲಿ. ಈ ಮಗಿನ ನಿಮ್ಮ ಸ್ಕೂಲ್ ಸೇರ್ತಾರ ಅಂತ ಕರ್ಕೊಂಡ್ ಬಂದಿದ್ದೀನಿ. ಏನ್ ಹೆಸರು? ಏನು ನಿನ್ನ ಹೆಸರು? ಅಂದಾಗೆ ಮಿಸ್ಟ್ರೆ, ಇವರು ದಾಖಲೆ ಗೀಕ್ಲೆ ಎಲ್ಲ ಏನೂ ಮಡಗಿಲ್ಲ. ಕೂಲಿ ಕೆಲಸ, ಪೇಪರ್ ಆಯೋದು, ಸಿದ್ದೆ ಆಯೋದು ಇಂಥ ಕೆಲಸ ಮಾಡ್ತಾರೆ. ರೇ ವೆಂಕಟೇಶು, ಪೇಪರ್ ಆಯೋಗನ ಯಾಕೆ ಅಷ್ಟೊಂದು ಕೀಳುವಾಗಿ ನೋಡ್ತೀವಿ? ಪೇಪರ್ ಆಯೋಗದಲ್ಲಿ ಅವ್ರಿಗೆ ಕಳ್ತನ ಮಾಡ್ತಿಲ್ವಲ್ಲ, ಅವ್ರು ಹೊಟ್ಟೆ ಪಾಡೋಸ್ಕರ ಅವ್ರು ಕೆಲಸ ಮಾಡ್ತಿದ್ದಾರೆ.
ಆಯ್ತು, ದಾಖಲೆ ಮಾಡಿಸ್ತೀನಪ್ಪ ನೀವು. ಇದ್ರೆ ಇವ್ರು ಕೆಲ್ಸದ ಮ್ಯಾಗ ಹೋದ್ರೆ ಮುಂದು ಅಂತ ನಮ್ಗೆ ಯಾರು ದಾಖಲೆ ಕೊಟ್ಟರು? ಆಯ್ತು, ನಿಮಗೆ ದಾಖಲೆ ಎಲ್ಲ ರೆಡಿ ಆಯ್ತಲ್ಲ ಒಂದು? ಆಯ್ತು ಮಿಸ್ರೆ. ಆಯ್ತು, PDO ಸಾಹೇಬ್ರಿಗೆ ಹೇಳ್ತೀನಿ, ಎಲ್ಲ ದಾಖಲೆ ಮಾಡಿಸೋಣ. ಆಯ್ತು ಪ್ರೇರಣ, ನೀನು ಹೋಗಿ ಅಲ್ಲಿ ಹುಡುಗರು ಆಟ ಆಡ್ತಿದ್ದೆ ನೋಡು, ಅಲ್ಲಿ ಆಟ ಆಡ್ಕೋ ಕೊಡು. ಇವಾಗ ಯಾಕೋ ಟೈಮ್ ಆಗಿದ್ದಕ್ಕೋ. ಸರಿ ಪುಟ್ಲಿಂಗು, ಆಯ್ತು ಮಿಸ್ರೆ. ನಾನು ಸ್ವಲ್ಪ ಕೆಲಸ ಇದೆ, ನಾಳೆಯಿಂದ ಸ್ಕೂಲ್ ಕಳ್ಸಪ್ಪ ನೀವು. ಆಯ್ತು. ಆಯ್ತು. ಬರೋಣ ಮಿಸ್ರೆ. ವೆಂಕಟೇಶ್ ಮಿಸ್ರೆ. ಮಾಡ್ತಿದ್ದೀನಿ. ನಾಳೆ ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ನಾನು ಸ್ಕೂಲಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಈ ಖಾಸಗಿ ಶಾಲೆಗಳ ಹಾವಳಿಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಬರೋದೇ ಕಡಿಮೆ ಆಗ್ತಿದೆ. ಹಾಗಾಗಿ ಇರೋ 4 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಜಾಸ್ತಿ ಜನ ಇರೋ ಮಕ್ಕಳ ಶಾಲೆಯಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು. ಅದಕ್ಕೆ ನಾನು ನನ್ನ ನಾಳೆ ಯೋಜನೆಗೊಂಡಿದ್ದೀನಿ. ಆದ್ರಿಂದ ಆದಷ್ಟು ಅಂದ್ರೆ ನಾಡಿದ್ದು ನಮ್ಮ ಪಂಚಾಯತಿ ಮೆಂಬರ್ ಹೇಳಿದ್ದಾರೆ, ಒಂದು ಸಣ್ಣದಾದ ಕಾರ್ಯಕ್ರಮ ಮಾಡೋಣ. ಅಲ್ಲ ಅಲ್ಲ ಮಿಸ್ರೆ, ನಾಳೆನೇ ಎಲ್ಲರೂ ಮಾಡ್ತಾರಲ್ವ, ನಾವು ನಾಳೆನೇ ಮಾಡೋಣ. ಮಾಡಬಹುದಾಗಿತ್ತು. ನನ್ನನ್ನ ಬೇರೆ ಸ್ಕೂಲ್ಗೆ ನಿಯೋಜನೆ ಮಾಡಿದಾರಪ್ಪ. ಈ ಸರ್ಕಾರಿ ಸ್ಕೂಲ್ ನಮ್ಮ ಕಾಲೇಜಲ್ಲಿ ನಮ್ಮ ಸ್ಕೂಲಲ್ಲಿ ಸ್ಟ್ರೆಂತೇ ಇಲ್ಲಪ್ಪ, ಇರೋ 4 ಜನ ಮಕ್ಕಳು. ಅದಕ್ಕೆ ಬೇರೆ ಸ್ಕೂಲ್ ಕರ್ಕೊಂಡೋಗಿ ಅವ್ರ ಸ್ವತಂತ್ರ ದಿನ ಆಚರಣೆ ಮಾಡಬೇಕು. ಇದು ನಮ್ಮ ಅಧಿಕಾರಿಗಳ ತಪ್ಪಲ್ಲಪ್ಪ. ಮೇಲೊಬ್ರು ಆಡಿಸ್ತಾ ಇದ್ದಾರೆ, ಇವ್ರು ಆಡ್ತಾ ಇದ್ದಾರೆ. ಆಯ್ತು, ನೀನು ನಾಳೆ ಮಕ್ಕಳಿಗೆ ಏನಾದ್ರು ಸಿಹಿ ವ್ಯವಸ್ಥೆ ಮಾಡೋದಿದ್ರೆ ಮಾಡಪ್ಪ. ಆಗ್ಬೋದು. ಹುಡುಗಿಗೂ ಆಯ್ತು, ನಾಳೆಯಿಂದ ಕಳಿಸಿ. ಶಾರದಿ ಯೋಗ ಪೂಜಿತಿ ಜ್ಞಾನದಾತಿ ನಮೋಸ್ತುತೆ ನಿನ್ನದಿಂದಲಿ ಸಲಹು ಮಾತೆ ನಿನ್ನದಿ ಸೌಖ್ಯದಾತೆ ತಾಯಿ ಶಾರದಿ ಯೋಗ ಪೂಜಿತಿ ಜ್ಞಾನದಾತಿ ನಮೋಸ್ತುತೆ ತಾಯಿ ಶಾರದಿ ಯೋಗ ಪೂಜಿತಿ ಜ್ಞಾನದಾತಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಪುಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಕಿಟ್ಟಣ್ಣವರಿಗೆ ಎಲ್ಲರಿಗೆ ಮೂಲಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಊರಿನ ಹಿರಿಯರಾದಂತ ದೊಡ್ಡರಾಮಯ್ಯ ಬಂದಿದ್ದಾರೆ, ಅವರು ಕೂಡ ಒಂದು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಮೇಡಮ್ ಅವರು ಬಂದಿದ್ದಾರೆ, ಅವ್ರು ಎಷ್ಟೇ ಬಿಸಿ ಇದ್ರು ಕೂಡ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮ ನಿನ್ನೆ ನಡೀಬೇಕಾಗಿತ್ತು, ಅಂದ್ರೆ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ನಡೀಬೇಕಾಗಿತ್ತು. ನಾನು ನಿಯೋಜನೆ ಬೇರೆ ಸ್ಕೂಲ್ಗೆ ನಿಯೋಜನೆ ಹೊಂದಿದ್ರಿಂದ, ಅಂದ್ರೆ ನಾವು ಆಗಾಯಿಸಿ ಮಾಡುವಷ್ಟು ಕಾರ್ಯಕ್ರಮ ಅಲ್ಲ ಇದು. ಸುಮ್ಮನೆ ಸಾಂಕೇತಿಕವಾಗಿ ಒಂದು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡುವಂತ ನಮ್ಮ ಎಲ್ಲ ಪೋಷಕರು ಮತ್ತೆ ಗಣ್ಯರು ಕೇಳಿಕೊಂಡಿದ್ರಿಂದ ನಮ್ಮ ಸ್ಕೂಲಲ್ಲಿ ಸಾಂಕೇತಿಕವಾಗಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಹಾಗೂ ಮಕ್ಕಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮಿಸ್ರೆ ಬಂದಿದ್ದೀನಿ ಮಿಸ್ರೆ, ಕೈಲಿ ಆಗೋಷ್ಟು ಬಂದಿದ್ದೀನಿ. ನಿಮ್ ಕೈಲಾದಂತ ಅಂತ ಹೇಳಿಲ್ಲಪ್ಪ, ನಿಮ್ಗೂ ಜವಾಬ್ದಾರಿ ಬರಲಿ, ಮಕ್ಕಳಿಗೆ ಎಷ್ಟೊತ್ತಿಗೆ ನೋಡೋಣ ಅಂತ ತರಿಸಿದ್ದಷ್ಟೇ. ಇವತ್ತು ಬಿಟ್ಟಿದ್ದಾನೆ. ಓ ಇಲ್ಲ ಪಾಪುಟ್ಟಿಗೂ ಇವೇನು ಅಂದ್ಕೊಂಡಿಲ್ಲ ಅನ್ನೋ ಒಂದು ಮಾತಿದೆ. ಅಯ್ಯೋ, ನೀನ್ ಏನು ಅನ್ಕೊಳಪ್ಪ, ನಾನು ಏನು ಅನ್ಕೊಳಲ್ಲ. ನಿನ್ನೆ ಆಗಸ್ಟ್ 15
ಭಾರತ ದೇಶ ಎಲ್ಲ ಆಚರಣೆ ಮಾಡಿ, ಪ್ರಚಾರಕ್ಕೆ ಆಡಂಬರಕ್ಕೆ ಆಚರಣೆ ಮಾಡಿ, ಬೀದಿ ದೀಪದಲ್ಲಿ, ಚರಂಡಿಲಿ, ಕಸದ ಬುಟ್ಟಿಲಿ ಎಲ್ಲ ಕಡೆ ಆಚರಣೆ ಆದ್ಮೇಲೆ ಈ ಬಾವುಟಗಳನ್ನ ರೋಡಲ್ಲಿ ತಿರುಗಿಬಿಟ್ಟಿದ್ದೀವಿ. ನನ್ಗೆ ಯಾಕೋ ಮನಸ್ಸು ತಳಿಲಿಲ್ಲ, ದಯವಿಟ್ಟು ತಂದಿದ್ದೀನಿ. ಇದನ್ನು ನಾವು ಬಳಸ್ಬೋದಾ ಮೇಸ್ತ್ರಿ? ಪುಟ್ಲಿಂಗು ನೀನಿರೋ ಬುದ್ಧಿ ರಾಜಕೀಯ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ಇದ್ದಿದ್ರೆ ನಮ್ಮ ದೇಶ ಎಷ್ಟೋ ಮೇಲು ಹೋಗ್ಬೋದು. ತಗೋ, ನೀನ್ ಕೈಯಾರ ಮಕ್ಕಳಿಗೆ ಇದರ ಬೆಲೆ ನನ್ನ ಮಗಿನ ಪ್ರೈವೇಟ್ ಸ್ಕೂಲ್ ಹಾಕ್ಬಿಟ್ಟು ದುಡ್ಡು ಕಟ್ಟಿ ಸಾಕಾಗ್ತದೆ. ದಯವಿಟ್ಟು ಸರ್ಕಾರಿ ಶಾಲೆ ಸೇರಿಸ್ಕೊಂಡ್ಬಿಡಿ ಮೇಷ್ಟ್ರೆ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಕುಮಾರ ಅಂತ. ಇವಳು ನನ್ನ ಹೆಂಡ್ರು, ನಮ್ಮ ಮಗಳು ಮೇಷ್ಟ್ರೆ. ಕುಮಾರ್, ಇಲ್ಲಿ ಯಾರು ಬಂದ್ರು ಇಲ್ಲ ಅನ್ನೋಲ್ಲ. ಸರ್ಕಾರಿ ಶಾಲೆ ಎಲ್ಲರಿಗೂ ತೆರೆದ ಬಾಗಿಲು. ಯಾರು ಬೇಕಾದ್ರೂ ಬಂದು ಶಾಲೆಗೆ ದಾಖಲಾತಿ ಆಗ್ಬೋದಪ್ಪ. ಆಯ್ತು, ಇವತ್ತಿಂದಲೇ ಶಾಲೆಗೆ ಕಳಿಸ. ಹೋಗು ಮಗಳ, ತುಂಬಾ ಥ್ಯಾಂಕ್ಸ್ ಮೇಷ್ಟ್ರೆ. ನೋಡಿ, ಪುಟ್ಲಿಂಗ ಮಾಡಿರುವಂತ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು. ಯಾಕೆಂದ್ರೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಆಚರಣೆ ಆಡಂಬರ ಸಂತೋಷದಿಂದ ಆಚರಣೆ ಮಾಡ್ತೀವಿ. ಆದ್ರೆ ಸಾಯಂಕಾಲ ಧ್ವಜಗಳನ್ನ ಎಲ್ಲದರಲ್ಲೂ ಸಾಕ್ತೀವಿ. ಇದು ದೇಶಕ್ಕೆ ಮಾಡುವಂತ ಅವಮಾನ. ಅದರಿಂದ ಪುಟ್ಲಿಂಗ ಒಳ್ಳೆ ಕೆಲಸ ಮಾಡಿದೆ. ನಿನಗೆ ದೇವರು ಆಯುಷ್ ಆರೋಗ್ಯ ಮತ್ತೆ ನಿನಗೆ ಇಲ್ಲಿರೋ ದೇಶಭಕ್ತಿನ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸ ಮಾಡಿದ್ಯಪ್ಪ. ನಿನಗೆ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ. ಸಂಬೇನಿಂದ ಜನ್ಮದಿನ